ದೂತರೇ, ನನ್ನ ಕರಾಚರಣವನ್ನು ಕತ್ತರಿಸುವಂತೆ ನಿಮ್ಮ ರಾಜಾಜ್ಞೆ ಆಗಿರುವುದೇ? ಹೌದು ಹೌದು. ದೂತರೇ, ನನ್ನ ಕರಾಚರಣವನ್ನು ಕತ್ತರಿಸುವ ಬದಲು ಈ ಪಾಪಿಯಾದ ದೇಹವನ್ನು ಕತ್ತರಿಸಿ ಬಿಸಾಡುವರಾಗಿ ಆ ಪರಮಾತ್ಮನ ಪಾದಕ್ಕೆ ಅರ್ಪಿತವಾಗಲಿ. ನಿನ್ನ ಸಿರಿಸನ್ನು ಕತ್ತರಿಸುವಂತೆ ನಮ್ಮ ರಾಜಾಜ್ಞೆ ಆಗಿರುವುದಿಲ್ಲ, ನಿನ್ನ ಕರಾಚರಣವನ್ನು ಕಡಿಯುವಂತೆ ರಾಜಾಜ್ಞೆ ಆಗಿರುವುದು. ದೂತರೇ, ನನಗೆ ಸ್ವಲ್ಪ ಅವಕಾಶವನ್ನು ಕೊಡುವರಾಗಿ ನನಗೆ ಕಷ್ಟವನ್ನು ಕೊಟ್ಟಿರುವ ಆ ಭಗವಾನ್ ಶನಿ ದೇವರನ್ನು ಒಂದು ಸಲ ಪ್ರಾರ್ಥಿಸಿ. ನೆನ್ಕೊಳಪ್ಪ, ದೇವ್ರನ್ನ ನೆನ್ಕೋ, ಯಾರನ್ನ ನೆನ್ಕೋ, ನಮ್ಗೇನು ನಮ್ ದಣಿ ಆಜ್ಞೆ ನೆನ್ಸ್ಕೋಬೇಕಷ್ಟೇ. ನಾವೇನು ನಮ್ ದಣಿನು ಅಷ್ಟೇ. ಪರಮಾತ್ಮ, ಏ ಹಿಂಗೆ ಪರಮಾತ್ಮ, ಪರಮಾತ್ಮ, ಏನ್ ಬೇಕೋ ನೆನ್ಕೊಬಿಡು, ನಮ್ಗೇನು ಅಷ್ಟೇ. ನೆನ್ಕೊ ನಮ್ಗೇನು. ಓಹೋ, ತಂದೆ ಶನಿ ದೇವ ಕಾಪಾಡು ನಿನ್ನ ಕಂದನ, ರಕ್ಷಿಸು ನಿನ್ನ ಬಾಲನ. ತಂದೆ ಶನಿ ದೇವ ತಂದೆ ಶನಿ ದೇವ ಕಾಪಾಡು ನಿನ್ನ ಬಾಲನ, ರಕ್ಷಿಸು ನಿನ್ನ ಕಂದನ. ಕರುಣಾಕರನೇ ದಯ ತೋರು ದೇವ, ಕರುಣಾಕರನೇ ದಯ ತೋರು ದೇವ. ಬಂದನ್ನ ಕೈ ಬಿಡದೆ ಕಾಪಾಡೆಯ, ನಿನ್ನ ಬಾಲನ ಕೈ ಬಿಡದೆ ರಕ್ಷೆ ದಯ. ತಂದೆ ಶನಿ ದೇವ, ಶನಿ ರಾಜ, ಶನಿ ದೇವ. ಈ ಗಾಯದ ಬಾಧೆಯನ ಸಹಿಸಲಾರೆನು. ಅಯ್ಯೋ ಅಯ್ಯೋ ಅಮ್ಮ, ಅಮ್ಮ, ಕೈಗಳ ಕಡೆದರು ಕಾಗಳ, ಕಡಿದರು ಕೈಗಳ ಕಡಿದರು ಕಾಗಳ, ಗಾಯದ ಪಾದೆಯನ ಸಹಿಸಲಾರೆ. ಗಾಯದ ಪಾದೆಯನ ಸಹಿಸಲಾರೆ. ಅಯ್ಯೋ ಅಯ್ಯೋ ಅಯ್ಯೋ
ಮೋತಿಗೆ ಗಾಯಕ್ಕೆ ನೊಣ ಸೊಳ್ಳೆ ಮೋತಿಗೆ ಗಾಯದ ಬಾಧೆಯ ಸಹಿಸಲಾರೆ ಗಾಯದ ಬಾಧೆಯ ಸಹಿಸಲಾರೆ ಅಯ್ಯೋ 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 ಅಮ್ಮ ಅಮ್ಮ ಶನಿದೇವರ ಪಾದಕ್ಕೆ ಗೋವಿಂದು ರಾಹುಕೇತುಗಳ ಪಾದಕ್ಕೆ ಗೋವಿಂದು 9 ನವಗ್ರಹಗಳ ಪಾದಕ್ಕೆ ಗೋವಿಂದು ಹರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡು ಗೋವಿಂದ ಗೋವಿಂದ ಕರಾಚರಣೆಗೆ ಹೋದ ಕಡಿಯಂತೆ ಹೋದ ದೂತರಿಂದ ಭಾರತದಲ್ಲಿ ಕಾರಣವೇನು? ಇತ್ತಲೇ ಮಹಾಪ್ರಭು ಇತ್ತಲೇ ವಿರುದ್ಧ ಭಾಸವಾಗುತ್ತಿರುವುದು. ಬರಲಿ ಬರಲಿ ಮಹಾಪ್ರಭುಗಳಿಗೆ ನಮಸ್ಕರಿಸುವೆವು. ದೂತರೇ, ನಿಮಗೆ ಮಂಗಳವಾಗಲಿ. ಹೋದ ಕಾರ್ಯವು ಏನಾಯಿತು? ಪ್ರಭು, ನೀವು ಹೇಳಿದಂತೆ ಆತನ ಕಾಲು ಕೈಗಳು ಕಡಿದು ಗಂಧುಕದಲ್ಲಿ ಬಿಸಾಡಿ ಬಂದಿರುವೆವು. ಇದೇ ನೋಡಿ ಗುರುತುಗಳನ್ನು ತಂದಿರುವೆವು. ಬಲೆ ಬಲೆ ದೂತರೇ, ನಿಮ್ಮ ಸತ್ಯಕ್ಕೆ ನಾನು ಮೆಚ್ಚಿದೆನು. ಮಂತ್ರಿ ಮಹಾಪ್ರಭು, ಈ ದೂತರುಗಳಿಗೆ ಹೆಚ್ಚು ಹೆಚ್ಚು ಬಹುಮಾನ ಕೊಟ್ಟು ಕಳಿಸುವರಾಗಿ ಆಗಬಹುದು ಮಹಾಪ್ರಭು. ಪ್ರಭು ಸ್ವಾಮಿ, ಇಂಥ ಕೆಲಸ ಎಂದೆಂದಿಗೂ ಬೇಡ ಸ್ವಾಮಿ. ನಮ್ಮ ಅಪ್ಪನ ನಾವು ಒಬ್ಬೊಬ್ಬರೇ ಮಕ್ಕಳಿದ್ದು. ನೀವು ಬಹುಮಾನ ಕೊಡೋದು ಸಾಕು, ನಾವು ಕಡಿಯೋದು ಸಾಕು. ಈ ಕರ್ಮ ನೀವು ಮಾಡೋ ಕರ್ಮ ಎಲ್ಲ ನಾವು ವಹಿಸ್ಕೊಂಡು ಯಾಕಪ್ಪ ನಮ್ಗಿದು? ದೂತರೇ, ಒಬ್ಬರ ಜಾಗೃತ ಕೊಡುವರಾಗಿ. ಆಯ್ತು. ಅಯ್ಯೋ ವಿಧಿಯೇ ಹೀಗೇಕೆ ಮಾಡಿದೆ, ಅಯ್ಯೋ ಅಮ್ಮ ಅಮ್ಮ ಅಯ್ಯಯ್ಯೋ. ಕಾನನದೊಳು ಎನ್ನ ಕಾನನದೊಳು ಎನ್ನ ಕೈಕಾಲ್ಗಳ ಕಡಿದು ಕಂದು ಕಾಲುಳು ಎನ್ನ ಬಿಸಾಡಿದರೆ ವಿಧಿಯೇ. ಅಯ್ಯೋ ಅಯ್ಯೋ ಅಮ್ಮ ಅಯ್ಯಯ್ಯೋ. ಅಯ್ಯೋ ಪರಮಾತ್ಮ, ಈ ಗಾಯದ ಬಾಧೆಯಿಂದ ಹಸುವು ಬಾಯಾರಿಕೆಯು ಬಹಳವಾಗಿ ಬಾಧಿಸುತ್ತವೆ. ಯಾರಾದರೂ ಒಂದು ತೊಟ್ಟು ಜಲವನ್ನು ಕೊಡಬಾರದೆ? ಹೇ ಶನಿರಾಜ, ಏನು ಮಾಡಿಸಬೇಕು ಎಲ್ಲವನ್ನೂ ಮಾಡಿಸು. ನಿನ್ನ ಕೃಪೆ ಇದ್ದಂತಾಗಲಿ ಪರಮಾತ್ಮ. ಗಣದ ಸಬಗೋ ಬಲಸಬಗೋ ಕಾಣಿಗರ ಮನೆ ಬಲವಾನಂದ. ಗಣದ ಸಬಗೋ ಬಲಸಬಗೋ ಕಾಣಿಗರ ಮನೆ ಬಲವಾನಂದ.
ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ. ಮಾವನವರ ಪಾದಕ್ಕೆ ನಮಸ್ಕರಿಸಿ. ಅಮ್ಮ ಲಕ್ಷ್ಮೀದೇವಿ, ನಿನಗೆ ಮಂಗಳವಾಗಲಿ ಮೇಲೆ ಕೇಳುವಲಾಗಮ್ಮ. ಮಾವನವರೇ, ಅಮ್ಮ ಲಕ್ಷ್ಮೀದೇವಿ, ನೀನು ನಿನ್ನ ಪಟ್ಟಣಕ್ಕೆ ಬಂದು ಎಷ್ಟು ದಿನವಾಯ್ತಮ್ಮ? ನಮ್ಮ ಮನೆಯಲ್ಲಿ ಅಚ್ಚಳೆಣ್ಣೆ, ಉಚ್ಚಳೆಣ್ಣೆ, ಕಳ್ಳಕ ಬಗೆ ಬಗೆಯ ಎಣ್ಣೆಗಳು ಯಾರೂ ಮಾರದೆ ಹಾಗೆ ಉಳಿದಿರುವು. ಅವನ್ನು ಮಾರುವ ಬೇಗ ಹೊರಡುವ ಪಟ್ಟಣಕ್ಕೆ ಹೊರಡೋಳಗಮ್ಮ. ಮಾವನವರೇ, ಆಗಲಿ ನಡೆಯಿರಿ, ಹೋಗೋಣ. ಸುಡುವ ಮರಳಿನೋಳು ಉರಿವ ಬಿಸಲಿನೋಳು ಸುರಿವ ರಕ್ತದ ಜ್ವಾಲೆ ನಾಯೇಗೆ ದೈದ ವಿಧಿಯೇ. ಜ್ವಾಲೆ ನಾಯೇಗೆ ವಿಧಿಯೇ. ಅಯ್ಯೋ ಅಮ್ಮ ಅಮ್ಮ ಅಯ್ಯೋ. ಬರೋ ಹೇ ಶ್ರೀರಾಜ, ನನಗೆ ಗಾಯದ ಬಾಧೆಯಿಂದ ಹಸುವು ಬಾಯಾರಿಕೆಯು ಬಾಳವಾಗಿ ಬಾಧಿಸ್ತಾರದಲ್ಲ. ಯಾರಾದರೂ ಒಂದು ತೊಟ್ಟು ಜಲವನ್ನು ಕೊಡಬಾರದೆ? ಮಾವನವರೇ, ಮಾವನವರೇ, ಅಮ್ಮ ಲಕ್ಷ್ಮೀದೇವಿ, ಸ್ವಲ್ಪ ತಡೆಯಿರಿ. ಈ ಕಾಡಿನಲ್ಲಿ ವಿಚಾರವೇನಮ್ಮ? ಮಾವನವರೇ, ಈ ಕಾಡಿನಲ್ಲಿ ಯಾರು ಗೋಳಾಡುತ್ತಿರುವ ಶಬ್ದವು ಕೇಳಿ ಬರುತ್ತಿರುವುದು. ಮಾವನವರೇ, ತಾವು ಅಪ್ಪಣೆ ಕೊಟ್ಟರೆ ಆ ರೋದನ ವಿಚಾರವನ್ನು ತಿಳಿದು ಬರುತ್ತೇನೆ. ಮಾವನವರೇ, ಅಮ್ಮ ಲಕ್ಷ್ಮೀದೇವಿ, ಈ ಘೋರವಾದ ಕಾಡಿನಲ್ಲಿ ಯಾವುದೋ ಗಾಡಿಯೋ ಪೀಡಿಯೋ ಪಿಚಾತಿ ಇರಬೇಕು. ಅದರ ಚಿಂತೆ ನಮಗೇತಕಮ್ಮ. ಜಾಗ್ರತೆ ಪಟ್ಟಣಕ್ಕೆ ಹೊರಡೋಳಾಗಮ್ಮ. ಮಾವನವರೇ, ಅದೆಂತಹ ಪೀಡೆ ಪಿಶಾಚಿಗಳಿದ್ದರೂ ಸರಿ, ಆ ರೋದನ ವಿಚಾರವನ್ನು ತಿಳಿದು ಬರಲೇಬೇಕೆಂದು ನನ್ನ ಹೃದಯವು ತವಕ ಪಡುತ್ತಿರುವುದು. ಮಾವನವರೇ, ಅಮ್ಮ ಲಕ್ಷ್ಮೀದೇವಿ, ಏನು ಹೇಳುತ್ತಿರುವೆ? ಛೇ, ಈ ಹೆಂಗಸರು ಮುನಿದರೆ ಮಾರಿ ಒಲಿದರೆ ಎಮ್ಮಾರಿ ಎಂಬುವ ಹಾಗೆ ಹಿಡಿದ ಆಟವನ್ನು ಬಿಡುವುದೇ ಇಲ್ಲ. ನಿನ್ನ ಇಷ್ಟದಂತೆ ಆಗಿ ಹೋಗಿ ಬರೋಳಾಗಮ್ಮ. ಹಾಗೆ ಆಗಲಿ ಮಾವನವರೇ. ಅಲ್ಲಿನ ವಿಚಾರವು ಮುಗಿದ ಮೇಲೆ ಜಾಗ್ರತೆ ಬಂದು ಬಿಡೋಳಾಗಮ್ಮ. ಬರುವ ತನಕ ಈ ಮರದ ಕೆಳಗೆ ಕುಳಿತುಕೊಂಡು ಸ್ವಲ್ಪ ತಾಂಬೂಲವನ್ನು ಹಾಕಿಕೊಂಡು ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಪರಮಾತ್ಮ,
ಅಲ್ಲದೆ ಈ ಘೋರವಾದ ಕಂದುಕದಲ್ಲಿ ಒಬ್ಬರೇ ಬಿದ್ದು ಗೋಳಾಡುತ್ತಿರುವಲ್ಲ, ಕಾರಣವೇನು ಮಹಾತ್ಮರೇ? ಕಾರಣವೇ ಅಮ್ಮ, ಮಹಾತ್ಮರೇ? ಅಮ್ಮ, ಆ ವಿಚಾರವೂ ಆಗಿರಲಿ ತಾಯಿ. ಮೊದಲು ನನ್ನನ್ನು ಈ ಕಂದಕದಿಂದ ಮೇಲೆತ್ತಿಕೊಳ್ಳರಿಸುವಳಾಗುವ ತಾಯಿ. ಮಹಾತ್ಮರೇ, ಆಗಬಹುದು. ನಿಮ್ಮನ್ನು ಈ ಕಂದಕದಿಂದ ಮೇಲೆದ್ದಿಕೊಳ್ಳಿಸಿದ್ದಾಯಿತು. ಈಗ ತಾವು ಯಾರೆಂಬುದಾಗಿ ತಿಳಿಸುವರಾಗಿ ಮಹಾತ್ಮರೇ. ಅಮ್ಮ, ಈ ಘೋರವಾದ ಕಾಡಿನಲ್ಲಿ ನನ್ನ ಕೈ ಕಾಲುಗಳು ಕಳೆದುಕೊಂಡರು ನನಗೆ ಈ ರೀತಿ ಉಪಚಾರವನ್ನು ಮಾಡುತ್ತಿರುವೆಯಲ್ಲ, ಯಾರು ತಾಯಿ? ಮಹಾತ್ಮರೇ, ನಾನು ಉಜ್ಜಯಿನಿ ಪಟ್ಟಣದ ನೀಲಶೆಟ್ಟರ ಮಗಳು. ನನ್ನನ್ನು ಲಕ್ಷ್ಮೀದೇವಿ ಎಂದು ಕರೆಯುವರು ಮಹಾತ್ಮರೇ. ಅಮ್ಮ, ಅಮ್ಮ, ಮಹಾತ್ಮರೇ, ನನ್ನನ್ನು ಸ್ವಾಮಿಯಾದ ನಗರದ ತೇಲಿಸಿಟ್ಟನ ಮಗನಿಗೆ ಕೊಟ್ಟು ಲಗ್ನವನ್ನಾಗಿ ಮಾಡಿರುವರು. ನಮ್ಮ ಮಾವನವರು ಕರೆದುಕೊಂಡು ಹೋಗುತ್ತಿದ್ದರು. ನಿಮ್ಮ ರೋದನವನ್ನು ತಿಳಿದು ನಾನಿಲ್ಲಿಗೆ ಬಂದೇನು ಮಹಾತ್ಮರೇ. ಈಗ ತಾವು ಯಾರೆಂಬುದಾಗಿ ತಿಳಿಸುವರಾಗಿ ಮಹಾತ್ಮರೇ. ಅಮ್ಮ, ನೀನು ಸಾಂಬಿ ಹೋದ ಉಜ್ಜಯಿನಿ ನಗರದ ನೀಲಶೆಟ್ಟರ ಮಗಳು ಲಕ್ಷ್ಮಿಯೇ ತಾಯಿ. ಅಮ್ಮ, ಉಜ್ಜಯಿನಿ ಪಟ್ಟಣದ ಪ್ರಜೆ ಪರಿವಾರವೆಲ್ಲವೂ ಸೌಖ್ಯದಿಂದಿರುವರೇ ತಾಯಿ. ಮಹಾತ್ಮರೇ, ಅಮ್ಮ, ಉಜ್ಜಯಿನಿ ಪಟ್ಟಣದ ಪರಿಹಾರವೆಲ್ಲವೂ ಎಲ್ಲವೂ ಚೆನ್ನಾಗಿರುವ ಸೌಖ್ಯದಿಂದಿರುವರೇ ತಾಯಿ. ನಿಮ್ಮನ್ನು ನೋಡದೆ ಎಲ್ಲ ಕಾಡದ ಎಲ್ಲರೂ ಕಂಗಾಲಾಗಿ ಗೋಳಾಡುತ್ತಿರುವರು ಮಹಾತ್ಮರೇ. ಅಮ್ಮ, ಅಮ್ಮ, ಮಹಾತ್ಮರೇ, ನಿಮಗೆ ಯಾವ ರೀತಿ ಕಡೆ ಕಷ್ಟಗಳು ಬಂದರೂ ಸರಿ, ನಾನು ನಿಮ್ಮನ್ನು ಕಾಪಾಡುತ್ತೇನೆ ಮಹಾತ್ಮರೇ. ದುಃಖಿಸಬೇಡಿ ಅಮ್ಮ. ಮಹಾತ್ಮರೇ, ಮುತ್ತೈದ ಸ್ಥಾನ ನಿನಗೆ ಸಾಧಿಸವಾಗಲಮ್ಮ. ಮಹಾತ್ಮರೇ, ಅಮ್ಮ, ದುಃಖಿಸಬೇಡಿ, ದುಃಖವನ್ನು ಬಿಡುವರಾಗಿ. ಮುತ್ತೈದ ಸ್ಥಾನ ನಿನಗೆ ಸಾಧಿಸವಾಗಲಮ್ಮ. ಮಾತೆ ನಮ್ಮ ಪುರದ ಅಮ್ಮ, ಅಮ್ಮ, ಮಾತೆ ನಮ್ಮ ಪುರದ ಋತಾಂತ ತಿಳಿಸುತ್ತಾಯೇ.
ತಾಯೇ ಗುಣಶೀಲವಮ್ಮ ನೀನು ಜಡಮತಿಯು ತಾಯೇ ನಾನು ಜಡಮತಿಯು ತಾಯೇ ಯಾರೇನು ಕಾಣೆನಮ್ಮ ಅಮ್ಮ ಅಮ್ಮ ಗಾಯದ ಬಾಧೆಯಿಂದ ನನಗೆ ಸುಬಾಯಾರಿಕೆಯು ಬಾಳವಾಗಿ ಆಗುತ್ತಿರುವ ತಾಯಿ ಅಲ್ಲದೆ ಗ್ರಹಘಾತಿಯ ಕಾಟವು ಅನುಕೂಲವಿಲ್ಲದೆ ಈ ರೀತಿ ಆಗಿರುವೆನು ತಾಯಿ. ಅಮ್ಮ ಮಹಾತ್ಮರೇ, ಅಮ್ಮ ಗಾಯದ ಬಾಧೆಯಿಂದ ಹಸುಬು ಬಾಯಾರಿಕೆಯು ಬಾಳವಾಗಿ ಬಾಧಿಸುತ್ತಿರುವುದು ತಾಯಿ. ಎಲ್ಲಿಯಾದರೂ ಒಂದು ತೊಟ್ಟು ಜಲವನ್ನು ತಂದು ಕೊಡುವಿಯಾ ತಾಯಿ? ಹಾಗೆ ಆಗಲಿ ಅಮ್ಮ ಮರೆತಿದ್ದೇನೆ, ಇಲ್ಲಿ ಬರುಳಾಗು ತಾಯಿ. ತಿಳಿಸುವರಾಗಿ ಮಹಾತ್ಮರೇ. ಅಮ್ಮ ಮಹಾತ್ಮರೇ, ನೀನು ನನಗೆ ಜಲವನ್ನು ತಂದು ಕೊಡುವುದೇ ಆದರೆ ನನಗಾಗುವ ಶಿಕ್ಷೆಯು ನಿನಗೂ ಆಗುವುದು ಬೇಡ. ಹೋಗುತ್ತಾಯಿ ಬೇಡ. ಮಹಾತ್ಮರೇ, ನಿಮ್ಮಿಂದ ನನಗೆ ಯಾವ ರೀತಿ ಕಡು ಕಷ್ಟಗಳು ಬಂದರೂ ಸರಿ, ನಾನು ನಿಮಗೆ ಜಲವನ್ನು ತಂದು ಕೊಡುತ್ತೇನೆ ಮಹಾತ್ಮರೇ. ಎಲ್ಲಿ ತಂದು ಕೊಡುವರಾಗಿ ತಾಯಿ? ಮಹಾತ್ಮರೇ, ಇದು ಜಲವನ್ನು ತಂದಿದ್ದೀರಿ, ಸ್ವೀಕರಿಸಿ. ಛೇ ಪಾಪಿಷ್ಟಳೆ, ಪರಪುರುಷರನ್ನ ಮಾತಾಡುತ್ತಿದ್ದೆ, ಇದು ನಿಮಗೆ ಸರಿಯೇ? ಈತನು ಯಾರೆಂದು ತಿಳಿದಿರುವೆ? ಆ ನಂದೇಶ್ ಶೆಟ್ಟರ ಮನೆಯಲ್ಲಿ ಆ ನಂದೇಶ್ ಶೆಟ್ಟರ ಮಗಳ ಮುತ್ತಿನಾರವನ್ನು ಕದ್ದಂತ ಕಳ್ಳನಲ್ಲವೇ? ಲಕ್ಷ್ಮೀದೇವಿ, ಕೇಳಮ್ಮ ಸೊಸೆ ಬಾಲೆಯೇ, ಕೇಳಮ್ಮ ಸೊಸೆ ಬಾಲೆಯೇ, ಕೇಳಮ್ಮ ಸೊಸೆ ಬಾಲೆಯೇ, ಕೇಳಮ್ಮ ಸೊಸೆ ಬಾಲೆಯೇ. ಈತನು ಯಾರೆಂದು ತಿಳಿದಿರುವುದೇ ನಮ್ಮ, ಈತನು ಯಾರೆಂದು ತಿಳಿದಿರುವುದೇ ನಮ್ಮ ಶೆಟ್ಟರ ಮನೆಯಲ್ಲಿ ಮೂಟನಾರವ, ಶೆಟ್ಟರ ಮನೆಯಲ್ಲಿ ಮೂಟನಾರವ ಕದಂತ ಕಳ್ಳನಲ್ಲವೇ? ಕೇಳಮ್ಮ ಸೊಸೆ ಬಾಲೆಯೇ, ಕೇಳಮ್ಮ ಸೊಸೆ ಬಾಲೆಯೇ. ಅಮ್ಮ ಲಕ್ಷ್ಮೀದೇವಿ, ಈತನು ಯಾರೆಂದು ತಿಳಿದಿರುವೆ? ಆ ನಂದೇಶ್ ಶೆಟ್ಟರ ಮನೆಯ ಮಗಳ ಮುತ್ತಿನಾರವನ್ನು ಕದ್ದಂತ ಕಳ್ಳನಲ್ಲವೇ? ಈತನಿಗೆ ಉಪಚಾರ ಮಾಡುವುದಾದರೆ ಈತನಿಗಾದ ಶಿಕ್ಷೆಯೂ ನಮಗೂ ಆಗುವುದು. ಈತನ ವಿಚಾರವನ್ನು ಬಿಟ್ಟು ಜಾಗ್ರತೆ ಪಟ್ಟಣಕ್ಕೆ ಹೊರಡೋಳಾಗಮ್ಮ. ಕೋಪವನ್ನ ಮಾಡದೆ ಲಕ್ಷ್ಮೀದೇವಿ, ಕೋಪವನ್ನ ಮಾಡದೆ ಮಾವ ಮಾವನವರೇ, ಮಾವನವರೇ, ಉಜ್ಜಯಿನಿಯ ಹರಸು, ಉಜ್ಜಯಿನಿಯ ಹರಸು ವಿಕ್ರಮರಾಜರೆಲ್ಲವೇ. ಇವರಿಗೆ ಉಪಚಾರವನ್ನ, ಅಮ್ಮ ಲಕ್ಷ್ಮೀದೇವಿ, ಇವರಿಗೆ ಉಪಚಾರವನ್ನ ಮಾಡದಿದ್ದರೆ ಮೋಕ್ಷ ಬರುವುದುಂಟೆ. ಕೋಪವನ್ನ ಮಾಡದಿದ್ದರೆ ಮಾವ ಮಾವ ಮಾವನವರೇ. ಮಾವನವರೇ, ಅಮ್ಮ ಲಕ್ಷ್ಮೀದೇವಿ, ಇವರು ಯಾರೆಂದು ತಿಳಿದಿರುವಿರಿ? ಯಾರಾಗಿರಬಹುದಮ್ಮ? ಉಜ್ಜಯಿನಿ ಯಾರಾದರೂ ನಮಗೇನು? ಮಾವನವರೇ,
ಉಜ್ಜಯಿನಿ ಪಟ್ಟಣದ ವಿಕ್ರಮ ಮಹಾರಾಜರಲ್ಲವೇ? ಏನು ಲಕ್ಷ್ಮೀದೇವಿ, ಇವರು ಉಜ್ಜಯಿನಿ ಪಟ್ಟಣದ ವಿಕ್ರಮರಾಜರೇ? ಹೌದು ಮಾವನವರೇ. ಅಮ್ಮ ಲಕ್ಷ್ಮೀದೇವಿ, ಮಾವನವರೇ, ಇವರಿಗೆ ಈ ರೀತಿ ಕಷ್ಟ ಬಂದಿರಲು ಕಾರಣವೇನಮ್ಮ? ಮಾವನವರೇ, ಗ್ರಹಗತಿಗಳ ಕಾಟವು ಅನುಕೂಲವಿಲ್ಲದೆ ಅನಾನುಕೂಲದಿಂದ ಈ ರೀತಿ ತೊಂದರೆಯಾಗಿರುವುದು ಮಹಾನವರೇ. ಆದ ಕಾರಣ ಈ ಮಹಾತ್ಮರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಉಪಚಾರವನ್ನು ಮಾಡೋಣ ಮಾವನವರೇ. ಅಮ್ಮ ಲಕ್ಷ್ಮೀದೇವಿ, ಅದಾಗದು. ನೀನು ಈ ಮಹಾತ್ಮರ ಸೇವೆಯನ್ನು ಮಾಡುತ್ತಿರು. ನಾನು ನಮ್ಮ ಚಂದ್ರಸೇನ ಮಹಾರಾಜರ ಬಳಿಗೆ ಹೋಗಿ ಈತನಿಗೆ ಅನ್ನ ನೀರು ಕೊಡುವಂತೆ ನಾನು ವರವನ್ನು ಪಡೆದುಕೊಂಡು ಬರುತ್ತೇನೆ. ಮಾವನವರೇ, ಹಾಗಲಿ ನೀವಿನ್ನು ಹೊರಡಿ. ಇಲ್ಲ ಚಂದ್ರಸೇನ ಮಹಾರಾಜರಿಗೆ ದಂಡಮೋ ಸಟ್ಟರೆ ನಿಮಗೆ ಮಂಗಳವಾಗಲಿ ಮೇಲೆ ಕೇಳೋರಾಗಲಿ. ಸಟ್ಟರೆ ನನ್ನಲ್ಲಿ ಬಂದ ವಿಚಾರವೇನು? ಮಹಾರಾಜರೇ, ನೀವು ಕರಾಚರಣವನ್ನು ಕಡಿಸಿ ಬಿಸಾಡಿದಂತಹ ತಸ್ಕರನಿಗೆ ನಾವು ಅನ್ನ ನೀರು ಕೊಡುವ ಬಯಕೆಯಾಗಿದೆ. ಆದ್ದರಿಂದ ತಮ್ಮ ಅಪ್ಪಣೆಯನ್ನು ಪಡೆದುಕೊಂಡು ಹೋಗಲು ಬಂದಿದ್ದೇನೆ ಮಹಾರಾಜರೇ. ನೋಡಿದೆಯಾ, ಕೂಲಿಯಿಂದ ಗಾಣವು ನೋಡಿದ್ದೀಯಾ? ಈ ತಿಳಿಸಟ್ಟರಿಗೆ ಎಂತ ಅಂತಃಕರಣವೂ ಉಂಟಾಗಿರುವುದು. ಸಟ್ಟರೆ ಮಹಾರಾಜರೇ, ಇನ್ನು ಅನ್ನ ನೀರು ಕೊಡುವಂತೆ ಬಯಕೆ ನಿಮ್ಮದಾಗಿರುವುದು. ನೀವು ಹೋಗಿ ಬರುವವರೆಗೆ ನೀವು ಮಂಗಳವಾಗಲಿ. ಆಗಬಹುದು ಮಹಾರಾಜರೇ. ಲಕ್ಷ್ಮೀದೇವಿ, ಮಾವನವರೇ, ಅಮ್ಮ ಲಕ್ಷ್ಮಿ, ತಾವು ಹೊರಟಿದ ಸ್ಥಳದ ವರ್ತಮಾನವೇನಾಯಿತು? ಅಮ್ಮ ಲಕ್ಷ್ಮೀದೇವಿ, ನಿನ್ನ ಪಾತ್ರತಾ ಧರ್ಮದಿಂದ ಆ ನಮ್ಮ ಚಂದ್ರಸೇನ ಮಹಾರಾಜರು ಈ ಮಹಾತ್ಮರಿಗೆ ಅನ್ನ ನೀರು ಕೊಡುವಂತೆ ವರವನ್ನು ಕೊಟ್ಟಿರುವರು. ಮಾವನವರೇ, ಹಾಗಾದರೆ ಈ ಮಹಾತ್ಮರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ. ನಿನ್ನ ಇಷ್ಟದಂತೆ ಆಗಲಮ್ಮ. ಮಹಾತ್ಮರೇ, ಶೆಟ್ಟರಿ, ಮಹಾತ್ಮರೇ, ಶೆಟ್ಟರಿ, ತಾವಿನ್ನೂ ನಮ್ಮ ಮನೆಗೆ ಹೊರಡಬಹುದಲ್ಲ? ಶೆಟ್ಟರಿ, ನಿಮ್ಮ ಮನೆಗೇನೋ ಬರುತ್ತೀನಿ, ಆದರೆ ನಿಮ್ಮ ಮನೆಯಲ್ಲಿ ಸುಮ್ಮನೆ ಕುಳಿತು ಅನ್ನವನ್ನು ಉಣ್ಣಲಾರೆ. ನಿಮ್ಮ ಮನೆಯಲ್ಲಿ ಯಾವುದಾದರೂ ಒಂದು ಕೆಲಸವನ್ನು ಕೊಟ್ಟರೆ ಆ ಕೆಲಸವನ್ನು ಮಾಡಿ ನಿಮ್ಮ ಮನೆಯ ಅನ್ನದ ಋಣವನ್ನು ತೀರಿಸಿದ್ದೀನಿ ಶೆಟ್ಟರೇ, ತೀರಿಸಿದ್ದೀನಿ. ಮಹಾತ್ಮರೇ, ನೀವು ಈ ರೀತಿ ಇರುವಾಗ ನಮ್ಮ ಮನೆಯಲ್ಲಿ ಯಾವ ಕೆಲಸವನ್ನಾದರೂ ಮಾಡುತ್ತೀರಿ ಮಹಾತ್ಮರೇ? ಶೆಟ್ಟರೇ, ನಿಮ್ಮ ಗಾಣದ ಹಲಗೆಯ ಮೇಲೆ ನನ್ನನ್ನು ಕುಳ್ಳಿರಿಸಿದ್ದರೆ ಬಾಯಿ ಜೆರಬನಿಂದ ಆ ಬಸವಣ್ಣ ದೇವರನ್ನು ಅದ್ದರಿಸಿ ನಿಮ್ಮ ಮನೆಯ ಅನ್ನದ ಋಣವನ್ನು ತೀರಿಸಿದ್ದೀನಿ ಶೆಟ್ಟರೇ, ತೀರಿಸಿದ್ದೀನಿ. ಹಾಗಾದರೆ ತಮ್ಮ ಇಷ್ಟದಂತೆ ಆಗಲಿ ಮಹಾತ್ಮರೇ. ಇಷ್ಟು ಹೇಳಿದ ಮೇಲೆ ನಿಮ್ಮ ಇಷ್ಟದಂತೆ ಆಗಲಿ, ನಡೀರಿ ಹೋಗೋಣ. ನಡೀರಿ ಹೋಗೋಣ ಮಹಾತ್ಮರೇ. ಮಹಾತ್ಮರೇ, ಈ ಪಾಪಿಯ ಪಣೆಯೊಳಗೆ ಶೆಟ್ಟರೇ, ಮಹಾತ್ಮರೇ, ನನ್ನನ್ನು ಕರೆದುಕೊಂಡು ಬಂದು ಉಪಚಾರ ಮಾಡುತ್ತೀನಿ ಎಂದು ಹೇಳಿ ನೀವು ಈ ರೀತಿ ಗೋಳಾಡುತ್ತಿರುವಿರಲ್ಲ. ನೀವು ಈ ರೀತಿ ಗೋಳಾಡುವುದೇ ಆದರೆ ನಾನು ಮೊದಲಿದ್ದ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿಬಿಟ್ಟು ಬಿಡುವರಾಗಿ ನನ್ನ ಕರ್ಮದ ಫಲವನ್ನು ನಾನು ಅಲ್ಲೇ ತೀರಿಸಿಕೊಳ್ತೀನಿ ಶೆಟ್ಟರೇ. ಮಹಾತ್ಮರೇ, ನಿಮಗೆ ಈ ರೀತಿ ಉಪಚಾರ ಮಾಡುವುದಕ್ಕಾಗಿ ನಾನು ದುಃಖವನ್ನು ಪಡುತ್ತಿಲ್ಲ ಮಹಾತ್ಮರೇ. ಯಾಕೆಂದರೆ ನಮ್ಮ ಗಾಣದ ಹಲಗೆಯು ಬಹಳ ಕಿರಿದಾದ್ದರಿಂದ ನೀವು ಎಲ್ಲಿ ಬಿದ್ದು ಬಸವಣ್ಣ ದೇವರ ಪಾದಕ್ಕೆ ಅದರಾಗುತ್ತೀರಿ ಎಂದು ದುಃಖವನ್ನು ಪಡುತ್ತಿರುತ್ತೇನೆ ಮಹಾತ್ಮರೇ, ದುಃಖವನ್ನು ಪಡುತ್ತಿದ್ದೇನೆ ಮಹಾತ್ಮರೇ. ಹಾಗಾದರೆ ನಿಮ್ಮ ಬಲವಾದ ಹಗ್ಗದಿಂದ ನಿಮ್ಮ ಗಾಣದ ಮರಕ್ಕೆ ಬಿಗಿದು ಈ ಪಾಪಿಯ ದೇಹಕ್ಕೆ ಬಿಗಿವರಾಗಿ ಆಗಬಹುದು ಮಹಾತ್ಮರೇ. ಅದು ಅಲ್ಲದೆ ನಿಮ್ಮ ಎತ್ತುಗಳ ಹಗ್ಗವನ್ನು ಈ ನನ್ನ ಎಡದ ಮುಂಡಕ್ಕೆ ಕಟ್ಟುವರಾಗಿ ನಿಮ್ಮ ಎತ್ತುಗಳ ಒಡೆಯುವ ಬಾರು ಚಾವಟಿಯನ್ನು ಈ ನನ್ನ ಬಲದ ಮುಂಡಕ್ಕೆ ಕಟ್ಟುವರಾಗಿ ಬಾಯಿ ಜರಬಿನಿಂದ
ಆ ಬಸವಣ್ಣನನ್ನು ಹತ್ತರಿಸಿ ನಿಮ್ಮ ಮನೆಯದ ಅನ್ನದ ಋಣವನ್ನು ತೀರಿಸುತ್ತೀನಿ ಶೆಟ್ಟರೇ, ತೀರಿಸುತ್ತೀನಿ. ಆಗಬಹುದು ಮಹಾತ್ಮರೇ, ನಿಮ್ಮ ಇಷ್ಟದಂತೆ ಆಗಲಿ. ಶೆಟ್ಟರೇ, ಮಹಾತ್ಮರೇ, ಹಾಗಾದರೆ ಇನ್ನು ನೀವು ಹೋಗಬಹುದಲ್ಲ? ಆಗಬಹುದು ಮಹಾತ್ಮರೇ. ಶೆಟ್ಟರೇ, ಮರೆತಿದ್ದೇನೆ ಇಲ್ಲಿ ಬರುವರಾಗಿ. ಬಂದೇನು ಮಹಾತ್ಮರೇ, ತಿಳಿಸುವರಾಗಿ. ಶೆಟ್ಟರೇ, ಮಹಾತ್ಮರೇ, ಇಂತಹ ಪಟ್ಟಣದ ರಾಜನು ಇಂಥವರ ಮನೆಯಲ್ಲಿ ಗಾಣವನ್ನು ಹೊಡೆಯುತ್ತಿದ್ದಾನೆ ಎಂದು ಯಾರಲ್ಲಿ ಹೇಳಬಾರದೆಂದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ಮಹಾತ್ಮರೇ, ನಿಮ್ಮ ಇಷ್ಟದಂತೆ ಆಗಲಿ. ನಾವಿನ್ನೂ ಹೋಗಿ ಬರುತ್ತೇವೆ ಮಹಾತ್ಮರೇ. ತಾವಿನ್ನು ಹೋಗಿ ಬರುವರಾಗಿ. ಅಯ್ಯೋ ಪಾಪಿಯಾದ ವಿಕ್ರಮನೇ, ನವರತ್ನದ ಕಚ್ಚಿದ ಸಿಂಹಾಸನದ ಮೇಲೆ ಕುಳಿತು ದರ್ಬಾರು ಮಾಡುವಾಗ ಎಲ್ಲಿ ಅಡಗಿತು ಈ ನಿನ್ನ ದುರಾಂಕಾರವು? ಈಗ ಗಾಣಿಗರ ಮನೆಯಲ್ಲಿ ಗಾಣವನ್ನು ಒಡೆಯಲಾರದೆ ಒಂದು ಒರಳು ನೀರಿಗಾಗಿ ಒಂದು ಇಡೀ ಅನ್ನಕ್ಕಾಗಿ ದುಃಖವನ್ನು ಪಡುತ್ತಿರುವಿಯಾ? ಬಿಡು, ದುಃಖವನ್ನು ಹೇಳುವೆನು ಕೇಳು. ಕಷ್ಟ ಬಂದಿದೆನು ಹೇಳಿ, ಕಷ್ಟ ಬಂದಿದೆನು ಹೇಳಿ ಹೊರಡಾಡುತ್ತಿರುವೆಯ ಮರುಳೇ, 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 ಮರುಳೇ. ಅಯ್ಯೋ ಮರುಳೇ, ಕಷ್ಟವನ್ನು ಪಡೆದೆ ಶ್ರೇಷ್ಠತನವನ್ನು ಬಯಸುವನು ಕಡುಮೂರ್ಖ. ಇಷ್ಟ ಜಾತಿಯ ಸಂಘವನ್ನು ಮಾಡುವನು ಕಡುಮೂರ್ಖ. ಕೆಟ್ಟು ನೆಂಟರ ಮನೆಯನ್ನು ಸೇರುವನು ಕಡುಮೂರ್ಖ. ಇದರೆಂಬಂತೆ ಕಷ್ಟವನ್ನು ಪಡಲಾರದೆ ಶ್ರೇಷ್ಠತನವನ್ನು ಬಯಸುವೆಯಾ? ಅಯ್ಯೋ ಮೂರ್ಖ, ಹೇಳುವೆನು ಕೇಳು. ದೊರೆಯಳ್ಳರ ಪಾಂಡುವರ, ದೊರೆಯಳ್ಳರ ಪಾಂಡುವರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಗೈಯಲಿಲ್ಲವೇ ಮರುಳೇ, 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 ಮರುಳೇ. ಅಯ್ಯೋ ಮರುಳೇ, ಸತ್ಯವಂತರಾದ ಪಾಂಡವರು ತಮ್ಮ ಸತ್ಯವನ್ನು ಪರೀಕ್ಷೆ ಮಾಡಿಕೊಳ್ಳೋಸ್ಕರವಾಗಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಿ ತಮ್ಮ ಸತ್ಯವನ್ನು ಪರೀಕ್ಷೆ ಮಾಡಿಕೊಳ್ಳಲಿಲ್ವೇ? ಅಂಥವರ ಕಷ್ಟಕ್ಕಿಂತ ನಿನ್ನ ಕಷ್ಟವೇ ದೊಡ್ಡದೇ. ಬಿಡು ದುಃಖವನ್ನು. ಎಲೆ ಬಸವಣ್ಣ ದೇವರೇ, ನನ್ನನ್ನು ನೋಡಿ ನೀವು ಏತಕ್ಕೆ ಕಣ್ಣೀರನ್ನು ಸುರಿಸುವಿರಿ? ಮೆಲ್ಲ ಮೆಲ್ಲನೆ ಗಾಣವನ್ನು ಎಳೆವರಾಗಿ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಮೆಲ್ಲ ಮೆಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ ಸ್ವಾಮಿ, ಬಸವಣ್ಣ ಸ್ವಾಮಿ. ಒಡೆಯಲು ಕೈಯಿಲ್ಲ, ನಡೆಯಲು ಕಾಲಿಲ್ಲ, ಒಡೆಯಲು ಕೈಯಿಲ್ಲ, ನಡೆಯಲು ಕಾಲಿಲ್ಲ, ಒಡಿಸೋದ್ರಿ ಶನಿ ದೇವ ಇದನ್ನೆಲ್ಲ ಬಲ್ಲ.
ಬಸವಣ್ಣ ಸ್ವಾಮಿ ಬಸವಣ್ಣ ಸ್ವಾಮಿ. ಬೆಲ್ಲ ಬೆಲ್ಲನೆ ನಡೆಯೋ ಬಸವಣ್ಣ ನೀ ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ. ಬೆಲ್ಲ ಬೆಲ್ಲನೆ ನಡೆಯೋ ಬಸವಣ್ಣ ನೀ ಗಲ್ಲ ಗಲ್ಲನೆ ನಡೆಯೋ ಬಸವಣ್ಣ ಬಸವಣ್ಣ. ಪಕ್ಷಿಗಳು ತಮ್ಮ ತಮ್ಮ ಮರಿಗಳನ್ನೊಳಗೂಡಿ ಎಷ್ಟು ಆನಂದ ತಾಳವನ್ನು ಕಲ್ಪಿಸುತ್ತವೆ. ಇಂತಹ ಸಂತೋಷ ಸಮಯದಲ್ಲಿ ನೀವಿರೋರು ಸೇರಿಕೊಂಡು ಹಾಗೆ ಆಗಲಿ. ನವ ವಸಂತ ಮಾಸ ಬಂದಿದೆ, ನವ ವಸಂತ ಮಾಸ ಬಂದಿದೆ,
ನಮ್ಮ ಉದ್ಯಾನವನಕ್ಕೆ ಹೋಗಿ ಫಲಪುಷ್ಪಗಳನ್ನು ಕಿತ್ತುಕೊಂಡು ಬರುವರಾಗಿ ಹಾಗೆ ಆಗಲಿ ಗೌರಿ ಪೂಜೆಯನ್ನು ಮಾಡೋಣ. ಹಾಗೆ ಆಗಲಿ ಅಲ್ಲಂಗೆ ಗಂಟಡಿಸ್ಬೋದು ಅಮ್ಮ ಸಖಿ ಫಲಪುಷ್ಪಗಳನ್ನು ಕೊಯ್ಯುತ್ತಾ ಹಾಗಾದ್ರೆ ಅರಮನೆಗೆ ಹೋಗೋಣ. ಫಲಪುಷ್ಪಗಳು ಸಿದ್ಧವಾಗಿರುವೆ ನಡಿ ಅರಮನೆಗೆ ಹೋಗೋಣ. ಅಮ್ಮ ಸಖಿಯರೇ, ಅಮ್ಮ ದೇವಿ ಫಲಪುಷ್ಪಗಳು ಸಿದ್ಧವಾಗಿರುವುದು. ಹಾಗಾದರೆ ಬನ್ನಿ ಗೌರಿ ಪೂಜೆಯನ್ನು ಮಾಡುವ. ಹಾಗೆ ಆಗಲಿ. ಫಲಿಸ್ಕೊಳ್ಳಿ. ಕರ್ಪೂರ ಕಡಿಪುಟ್ಟ
ಜಗದಾಂಬೆಯಾದ ಗೌರಿದೇವಿ ಇನ್ನು ನಮ್ಮ ಚಿಕ್ಕ ವಯಸ್ಸಿಗೆ ತಕ್ಕ ಪುರುಷನು ಸಿಗುವಂತೆ ವರವನ್ನು ದಯಪಾಲಿಸಿ ಅಮ್ಮ ದೇವಿ ಎಂದೂ ಇಲ್ಲವೇ ಈ ದಿವಸ ನಮ್ಮ ಅರಮನೆ ಮುಂದೆ ಇಷ್ಟೊಂದು ದೀಪಗಳು ದಗದಗಲು ಉರಿಸಲು ಕಾರಣವೇನಿರಬಹುದು? ನಮ್ಗೆ ಗೊತ್ತಿಲ್ಲ ಅಮ್ಮ. ಅಮ್ಮ ಸಖಿಯರೇ, ಅಮ್ಮ ದೇವಿ ಆ ದೀಪನ್ ಜ್ಯೋತಿ ರಾಗವನ್ನು ಹಾಡಿದ ಮಹಾತ್ಮರು ಯಾರು, ಎಲ್ಲಿರುವರು? ನನ್ನ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಆ ಮಹಾತ್ಮರನ್ನು ಹುಡುಕಿಕೊಂಡು ಬರುವರು. ಹಾಗೆ ಆಗಲಿ. ಇಲ್ಲಿಗೆ 90 ತಿಂಗಳು ಕಳೆದಂತೆ ಸರಿ. ಆದರೆ ಈ ದಿವಸ ನನ್ನ ಮನಸ್ಸಿನಲ್ಲಿ ಸಂತೋಷವೇ ಕಾಣುತ್ತಿರುವುದು. ಪರಮಾತ್ಮ, ದೇಶ ಕೋಶಗಳನ್ನೇ ಕಳೆದುಕೊಂಡೆ, ಹೆಂಡತಿ ಮಕ್ಕಳನ್ನೇ ಬಿಟ್ಟು ಬಂದೆ, ಕೈ ಕಾಲುಗಳನ್ನೇ ಕಳೆದುಕೊಂಡೆ. ಆದರೆ ನಾನು ಕಲಿತಿರುವ 64 ವಿದ್ಯೆ ಮಾತ್ರ ಕುಸಿದುಕೊಳ್ಳಲಿಲ್ಲ ದೇವ. ಆ 64 ವಿದ್ಯೆಗಳಲ್ಲಿ ಕೊನೆಯದಾಗಿ ಒಂದು ದೀಪಂಜ್ಯೋತಿ ರಾಗಪ ಇರುವುದು. ಆ ರಾಗವನ್ನು ಪಾಡಿ ಈ ನನ್ನ ಮನಸ್ಸಿಗೆ ಸಾಂತಲಗೊಳಿಸುತ್ತೀನಿ. ಜ್ಯೋತಿಯ ಕರುಣಿಸೋ ಪರಮಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ, ಜಗಲ್ ಜ್ಯೋತಿಯ ಕರುಣಿಸೋ ಎಲ್ಲಾತ್ಮ, ಜ್ಯೋತಿಯ ಕರುಣಿಸೋ ಪರಮಾತ್ಮ. ಹಗಲು ಹಚ್ಚುವ ದೀಪ
ಮಾತ್ಮರು ಎಲ್ಲಿವರೆ ಅಮ್ಮ ಬೀದಿ ಹುಡ್ಕಿಕೊಂಡು ಬರೋಣ ನಡಿ. ಎಲ್ಲಿವರೆ ಮಾತ್ಮರು ಓಹೋ, ಇವರೇ ಇರಬೇಕು ಆ ಮಹಾತ್ಮರ ಪಾದಕ್ಕೆ ನಮಸ್ಕರಿಸುವೆ. ಅಮ್ಮ, ನಿಮಗೆ ಮಂಗಳವಾಗಲಿ ಮೇಲ್ಕೇಳುವರಾಗಿತ್ತಾಯಿ. ನೀವು ಯಾರು? ನನ್ನಲ್ಲಿ ಬಂದ ವಿಚಾರವೇನಮ್ಮ? ನಾವು ಪದ್ಮಾವತಿಯ ಕಡೆಯ ಸಖಿಯರು. ನಮ್ಮ ಮಹಾರಾಣಿಯವರು ನಿಮ್ಮನ್ನು ಕರೆದುಕೊಂಡು ಬರುವಂತೆ ಈ ಪಲ್ಲಕ್ಕಿಯನ್ನು ಕೊಟ್ಟು ಕಳಿಸಿದರು. ಅಮ್ಮ, ನನಗೆ ಕಷ್ಟ ಕಾಲದಲ್ಲಿ ಅನ್ನ ನೀರನ್ನು ಕೊಟ್ಟು ಸಾಕಿ ಸಲುವಿದ ಆ ಲಕ್ಷ್ಮಿಯವರ ಆಜ್ಞೆಯಾದರೆ ನಾನು ಬರುವೆನು ತಾಯಿ. ಈ ವಿಚಾರವನ್ನು ನಮ್ಮ ಮಹಾರಾಣಿ ಹತ್ತಿರ ತಿಳಿಸುತ್ತೇವೆ. ನಿಮ್ಮ ಇಷ್ಟದಂತೆ ಆಗಲಿ. ಇನ್ನು ಬಾರಲಿಲ್ಲ ಇನ್ನು ಬಾರಲಿಲ್ಲ, ಏನ ಮಾಡಲಿ ನಾಯೇನ ಮಾಡಲಿ. ನಮಸ್ಕರಿಸಿವೆ. ಅಮ್ಮ ಸಖಿಯರೇ, ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿ. ಹೋದ ಕಾರ್ಯ ಏನಾಯಿತು? ಚೆನ್ನಾಗಾಯ್ತಮ್ಮ. ಹಾಗಾದ್ರೆ ಆ ಮಹಾತ್ಮರು ಎಲ್ಲಿರುವರು? ಅಮ್ಮ, ಆ ಮಹಾತ್ಮರು ಕೈ ಕಾಲಿಲ್ಲದ ತಸ್ಕರಮ್ಮ ಕರೆದುಕೊಂಡು ಬಂದು ಮಾಡಿರೋ. ಛೀ ಮೂರ್ಖ ಸಖಿಯರೇ, ಆತನನ್ನು ಕರೆದುಕೊಂಡು ಆಹಾ ತಾವೇನು ಮಾಡಿರೋ. ಛೀ ಮೂರ್ಖ ಸಖಿಯರೇ, ಕುಂಟನಾಗಲಿ ಕುರುಡನಾಗಲಿ, ಕುಂಟನಾಗಲಿ ಕುರುಡನಾಗಲಿ, ಕೈಕಾಲಿಲ್ಲದ ತಸ್ಕರನಾಗಲಿ, ಅವನೇ ಎನ್ನಯ ಪತಿಯ ರಮಣನು. ಸಖಿಯರೇ, ಕುರುಡನಾಗಲಿ ಕೈಕಾಲ ತಸ್ಕರನೇ ಆಗಲಿ, ಆತನೇ ನನ್ನ ಪತಿಯ ರಮಣ. ಜಾಗ್ರತೆಯಾಗಿ ಪಲ್ಲಕ್ಕಿನ ತೆಗೆದುಕೊಂಡು ಹೋಗಿ ಮಹಾತ್ಮನ ಕರೆದುಕೊಂಡು ಬರುವರಾಗಿ. ನೋಡ್ದೆ ನಮ್ಮ ಸಖಿ, ಇವಳ್ದೊಳ್ಳೆ ಸವಾಸ ಐತೆ, ಇವಳ್ದೊಳ್ಳೆ ಸವಾಸ ಐತಲ್ಲ. ಕುಂಟುನಾದ್ರೂ ಕಟ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ. ನಡಿಯಮ್ಮ, ಕರ್ಕೊಬಂದ್ ಮಹಾತ್ಮರ ಪಾದಕ್ಕೆ ನಮಸ್ಕರಿಸುವೆ. ನಿಮಗೆ ಮಂಗಳವಾಗಲಿ ಮೇಲ್ಕೇಳುವಳಾಗುತ್ತಾಯಿ. ಅಮ್ಮ, ಮತ್ತೆ ನನ್ನಲ್ಲಿಗೆ ಬಂದ ವಿಚಾರವೇನು ತಾಯಿ? ನಮ್ಮ ಮಹಾರಾಣಿಯವರು ನಿಮ್ಮನ್ನು ಕರೆದುಕೊಂಡು ಬರುವಂತೆ ಈ ಪಲ್ಲಕ್ಕಿಯನ್ನು ಕೊಟ್ಟು ಕಳಿಸುವರು. ತಾವಿನ್ನು ಬರಬಹುದಲ್ಲ? ಅಮ್ಮ, ನಿಮ್ಮ ಇಷ್ಟದಂತೆ ಆಗಲಿ, ನಡೀರಿ ಹೋಗೋಣ. ಮಹಾತ್ಮರೇ, ನಿಮ್ಮನ್ನು ಈ ಪಲ್ಲಕ್ಕಿ ಮೇಲೆ ಕೂರಿಸಿದ್ದೇವೆ. ಹಾಗಾದ್ರೆ ಬನ್ನಿ. ಹಾಗಾದರೆ ನಡೀರಿ ಹೋಗೋಣ. ಪದ್ಮಾವತಿಯ ಪಾದಕ್ಕೆ ನಮಸ್ಕರಿಸಿ. ಸಖಿಯರೇ, ನಿಮಗೆ ಮಂಗಳವಾಗಲಿ ಮೇಲೆ ಕೇಳಿ. ಹೋದ ಕಾರ್ಯವೇನಾಯಿತು? ಚೆನ್ನಾಗಾಯ್ತಮ್ಮ. ಹಾಗಾದ್ರೆ ಎಲ್ಲಿರುವರೆ ಮಾತು? ಅಲ್ಲಿಯವರು. ಎಲ್ಲಿರುವರೆ? ಇಲ್ಲಿಯವರು. ಎನ್ನೊಡನೆ ಸರಸದ ಮಾತುಗಳು ನಾಡಿರುವರ? ಇಲ್ಲಮ್ಮ. ಆತರ ಹಾಗಾದ್ರೆ ಎಲ್ಲಿರುವರೆ? ಇವರೇ ಆ ಮಹಾತ್ಮರು. ಆಹಾ, ಸಖಿಯರೇ, ಹತ್ತಿರ ಬಂದಿರೋ ವಿಚಾರ ಏನಮ್ಮ? ಮಹಾತ್ಮರು ಹೌದಮ್ಮ. ಬಂದ ಕಾರ್ಯವಾಯ್ತಲ್ಲ, ತಾವಿನ್ನು ಹೊರಡಬಹುದಲ್ಲ? ಆಹಾ, ಒಂದೇ ಕಾರ್ಯ ಆಯ್ತಲ್ಲ, ತಮ್ಮಿಂದ ಇನ್ನೇನಾಗಬೇಕು? ಅಮ್ಮ ಸಖಿ, ಕುಂಟುನಾದ್ರೂ ಕಟ್ಕೊಂಡು ಹೋಗ್ಲಿ, ಏನಾದ್ರೂ ಮಾಡ್ಕೊಳ್ಳಿ. ನಡಿಯಮ್ಮ, ಹೋಗೋಣ. ಛೀ ಮೂರ್ಖ ಸಖಿಯರೇ, ಮೂರ್ಖ ಸಖಿಯರೇ.
ಪರಿಪರಿಯಿಂದಲೇ ನಿರಿಸಿಸುವ ಮೋಹನ ರೂಪವನ ಕಂಡ ಸಖಿಯೇ ಪರಿಪರಿಯಿಂದಲೇ ನಿರಿಸಿಸುವ ಮೋಹನ ರೂಪವನ ಕಂಡ ಸಖಿಯೇ ಮೋಹನ ರೂಪವನ ಕಂಡ ಸಖಿಯೇ ಚಂದಿರನಂತೆ ಒಳೆವಾಯಿ ವರ ಚಂದಿರನಂತೆ ಒಳೆವಾಯಿ ವರ ಅಂದದ ಮುಗವನು ಅಂದದ ಮುಗವನು ಪರಿ ಪರಿಯಿಂದಲೇ ನಿರೀಕ್ಷಿಸುವ ಮೋಹನ ರೂಪವನ ಮೋಹನ ರೂಪವನ ಮಹಾತ್ಮರ ಪಾದಕ್ಕೆ ನಮಸ್ಕರಿಸುವೆನು. ಅಮ್ಮ ಮಂಗಳವಾಗಲಿ ಮೇಲೆ ಕೀಳುವಳಾಗು ತಾಯಿ. ಮಹಾತ್ಮರೇ, ತಾವು ತೇಲಿಸೆಟ್ಟರ ಮನೆಯಲ್ಲಿ ಹಾಡಿದ ರಾಗವು ಯಾವುದು? ಅದೇ ಅಮ್ಮ, ದೀಪಂಜ್ಯೋತಿ ರಾಗ. ಮಹಾತ್ಮರೇ, ಹಾಗಾದರೆ ಆ ಮಹಾತ್ಮರನ್ನು ಅದೇ ರಾಗವನ್ನು ಮತ್ತೊಂದು ಸಾರಿ ಪಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳಿ. ಇದು ಎಂತ ಅಪೇಕ್ಷೆ? ಮಹಾತ್ಮರೇ, ನೀವು ಪಾಡದೆ ಹೋದ ಪಕ್ಷದಲ್ಲಿ ಈ ನಿಮ್ಮ ಮಂದಿರದಲ್ಲಿ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವೆನು. ಅಯ್ಯೋ ಪರಮಾತ್ಮ, ಈ ಪದ್ಮಾವತಿ ಇಲ್ಲಿಯೇ ಪ್ರಾಣವನ್ನು ಬಿಡುತ್ತೀನಿ ಎಂದು ಹೇಳುವಳಲ್ಲ, ಸ್ತ್ರೀಯತ್ಯಕ್ಕೆ ಗುರಿ ಆಗುವನಲ್ಲ ಪರಮಾತ್ಮ. ಪದ್ಮಾವತಿ, ಮಹಾತ್ಮರೇ, ನಿನ್ನ ಇಷ್ಟದಂತೆ ಆ ದೀಪಂಜ್ಯೋತಿ ರಾಗವನ್ನು ಪಾಡುವೆನು. ಜ್ಯೋತಿಯ ಬೆಳಕಮ್ಮ, ಅಮ್ಮ ಜ್ಯೋತಿಯ ಬೆಳಕಮ್ಮ, ಜ್ಯೋತಿಯ ಬೆಳಕಮ್ಮ, ಅಮ್ಮ ಜ್ಯೋತಿಯ ಬೆಳಕಮ್ಮ, ಮಕ್ಕಳ ಮುಂದೆ ಕರೆಯುವ ಜ್ಯೋತಿ, ಮಕ್ಕಳ ಮುಂದೆ ಕರೆಯುವ ಜ್ಯೋತಿ, ಬೆಳಗಲಿ ಎಲ್ಲವ, ಲೋಕದ ಬೆಳಗಲಿ ಎಲ್ಲವ, ಜ್ಯೋತಿಯ ಬೆಳಕಮ್ಮ, ಅಮ್ಮ ಜ್ಯೋತಿಯ ಬೆಳಕಮ್ಮ, ಜ್ಯೋತಿಯ ಬೆಳಕಮ್ಮ. ಇದೇನು, ನಾನು ದೀಪಂಜ್ಯೋತಿ ರಾಗವನ್ನು ಪಾಡುತ್ತಿದ್ದರೆ ಈ ಪದ್ಮಾವತಿಯು ಎಚ್ಚರವಿಲ್ಲದೆ ಮಲಗಿರುವಳಲ್ಲ. ಇರಲಿ, ಎಚ್ಚರಗೊಳಿಸ್ತೀನಿ. ಪದ್ಮಾವತಿ, ಪದ್ಮಾವತಿ, ಇದೇನು, ನಾನು ದೀಪಂಜ್ಯೋತಿ ರಾಗವನ್ನು ಹಾಡುತ್ತಿದ್ದರೆ ಎಚ್ಚರವಿಲ್ಲದೆ ಮಲಗಿರುವಳಲ್ಲ, ಕಾರಣವೇನು? ಮಹಾತ್ಮರೇ, ಧನ್ಯಳಾದೆ 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 ಧನ್ಯಳಾದೆನಾ ಮಾನ್ಯಳಾದೆನಾ. ಧನ್ಯಳು ನಾನಾದೆ ಮಾನ್ಯಳು ನಾನಾದೆ ಧನ್ಯಳು ನಾನಾದೆ ಮಾನ್ಯಳು ನಾನಾದೆ ಧನ್ಯಳಾದೆ ನಾ ಮಾನ್ಯಳಾದೆ ನಾ ಧನ್ಯಳಾದೆ ನಾ ಮಾನ್ಯಳಾದೆ ನಾ. ಮಹಾತ್ಮರೇ, ನಾನಿಂದಿಗೆ ಧನ್ಯವಾದ. ಮಹಾತ್ಮರೇ, ನೀವು ನನ್ನನ್ನು ಲಗ್ನ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಛೇ, ಯಾರನ್ನ? ನನ್ನನ್ನ ಪರಪುರುಷರನ್ನು ಕಂಡರೆ, ಪರ ಸ್ತ್ರೀಯರನ್ನು ಕಂಡರೆ ತಾಯೋಪಾದಿಯಂತೆ ಬಾಧಿಸುವನು. ನಿನ್ನನ್ನು ಖಂಡಿತ ಲಗ್ನವಾಗಲಾರೆ. ಮೊದಲು ಈ ಮಂದಿರವನ್ನು ಬಿಟ್ಟು ಹೊರಡುವಳಾಗು. ಮಹಾತ್ಮರೇ, ನೀವು ನನ್ನನ್ನು ಲಗ್ನ ಮಾಡಿಕೊಳ್ಳದೆ ಹೋದ ಪಕ್ಷದಲ್ಲಿ ಈ ನಿಮ್ಮ ಮಂದಿರದಲ್ಲಿ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿ. ಅಯ್ಯೋ ಪರಮಾತ್ಮ,
ಈ ಪದ್ಮಾವತಿಯನ್ನು ಲಗ್ನವಾಗದರೆ ಈ ಮಂದಿರದಲ್ಲೇ ಪ್ರಾಣವನ್ನು ಬಿಡುತ್ತೀನಿ ಎಂದು ಹೇಳುವಳಲ್ಲ, ಸ್ತ್ರೀಯತ್ಯಕ್ಕೆ ಗುರಿ ಆಗುವನೆಲ್ಲ ಪರಮಾತ್ಮ. ಪದ್ಮಾವತಿ, ಮಹಾತ್ಮರೇ, ನಿಮ್ಮ ತಂದೆಯವರ ಅಪ್ಪಣೆಯಾದರೆ ನಿನ್ನನ್ನು ಖಂಡಿತ ಲಗ್ನವಾಗುತ್ತೀನಿ ತಾಯಿ. ಮಹಾತ್ಮರೇ, ಹಾಗಾದರೆ ಈ ವಿಚಾರವನ್ನು ನಮ್ಮ ತಂದೆಯವರ ಹತ್ತಿರ ತಿಳಿಸುತ್ತೇನೆ. ಪರಮಾತ್ಮ, ಇಲ್ಲಿಗೆ 90 ತಿಂಗಳು ಅಂದರೆ 7 ಅರ್ಧ ವರ್ಷಗಳು ಮುಗಿದಂತೆ ಸರಿ. ಪರಮಾತ್ಮ, ಹೇ ಕಾಕವಾಹನ ಕಲಿಪುರುಷ, ಈಗಲಾದರೂ ಬಂದು ನನಗೆ ದರ್ಶನವನ್ನು ನೀಡಬಾರದೆ? ಇದೋ ನಿನ್ನನ್ನೇ ಜ್ಞಾನಿಸುತ್ತೀನಿ. ಕಾಯೋ ತಂದೆಯೇ ದೇವಾ ಕರುಣಿಸೋ, ದಯ ತೋರೋ ಶನಿರಾಜ. ಕಾಯೋ ತಂದೆಯೇ ದೇವಾ ಕರುಣಿಸೋ, ದಯ ತೋರೋ ಶನಿರಾಜ. ಕುಣಿಯುತ್ತ ಬಾರೋ ಕಲಿಪುರುಷ, ಮಣಿವುದು ಎಲ್ಲ ಬಗುದಿಯಲಿ. ಕುಣಿಯುತ್ತ ಬಾರೋ ಕಲಿಪುರುಷ, ಮಣಿವುದು ಎಲ್ಲ ಬಗುದಿಯಲಿ. ದಯ ತೋರೋ ಶನಿರಾಜ. ಕಾಯೋ ತಂದೆಯೇ ದೇವಾ ಕರುಣಿಸೋ, ದಯ ತೋರೋ ಶನಿರಾಜ. ಕಾಯೋ ತಂದೆಯೇ, ಕಾಯೋ ತಂದೆಯೇ, ಕಾಯೋ ತಂದೆಯೇ. ಮೆಚ್ಚಿದೆ ವಿಕ್ರಮ ನಿನ್ನಯ ಬಂದಿದೆ, ಮೆಚ್ಚಿದೆ ವಿಕ್ರಮ ನಿನ್ನಯ ಬಂದಿದೆ. ನಿರ್ಣಯ ಸತ್ಯ ಸಹೋದರರಲ್ಲಿ ಪ್ರಸನ್ನರಾಗಿರುವನು ವಿಕ್ರಮ. ಇನ್ನು ಮುಂದೆ ನಿನಗೇನು ಬರಬೇಕು, ಇನ್ನು ಮುಂದೆ ನಿನಗೇನು ಬರಬೇಕು, ಹೇಳುವನಾದ ವಿಕ್ರಮ. ವಿಕ್ರಮ, ನಿನ್ನ ಧೈರ್ಯ, ನಿನ್ನ ಸಾಹಸಕ್ಕೆ ಮೆಚ್ಚಿ ಪ್ರಸನ್ನನಾಗಿರುವುದು ವಿಕ್ರಮ. ಇನ್ನು ಮುಂದೆ ನಿನಗೇನು ಬರಬೇಕು ಕೇಳುವನಾದ ವಿಕ್ರಮ. ಶರಣು ಶರಣು ಕಲಿ ಮಹಾರಾಯ, ಪೂಜಿತ ನಂದನದಿ ಕಾಯಬ ಶನಿ ದೇವಾ ದೇವಾ ದೇವಾ, ತಂದೆ ಶನಿ ದೇವಾ ದೇವಾ. ಶನಿ ದೇವಾ
ದೊಡ್ಡ ಅಪರಾಧಿಯೋ ಪರಮಾತ್ಮ. ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ಶಿರವಾಗಿ ಬೇಡಿಕೊಳ್ಳುವೆನು. ವಿಕ್ರಮ, ಪರಮಾತ್ಮ, ನಿನಗೇನು ಬರಬೇಕು ಕೇಳುವರಾಗ ವಿಕ್ರಮ. ಪರಮಾತ್ಮ, ನಾನು ಕೇಳಿದ ವರವನ್ನು ನೀನು ಕೊಡುವಿಯಾ ದೇವಾ? ವಿಕ್ರಮ, ನ್ಯಾಯಕ್ಕೆ ಸಂಬಂಧವಾದ ವರವನ್ನು ಕೇಳಿದರೆ ಮಾತ್ರ ಕೊಡುತ್ತೇನೆ, ಇಲ್ಲವಾದರೆ ಇಲ್ಲವೇ ಇಲ್ಲ ವಿಕ್ರಮ. ಪರಮಾತ್ಮ, ನನ್ನ ಸ್ವಾರ್ಥಕ್ಕಾಗಿ ನಾನು ಏನನ್ನೂ ಕೇಳುವುದಿಲ್ಲ ದೇವ. ಆದರೆ ನನಗೆ ಕೊಟ್ಟಂತ ಕಷ್ಟವನ್ನು ದೇವದಾನವರಿಗೆ ಆಗಲಿ ನರ ಮಾನವರಿಗೆ ಆಗಲಿ ಯಾರಿಗೂ ಕೊಡಕೂಡದೆಂದು ಶಿರವಾಗಿ ಬೇಡಿಕೊಳ್ಳುವೆನು. ವಿಕ್ರಮ, ತುಂಬಿದ ಸಮಯ ಮಧ್ಯದಲ್ಲಿ ಕರಚಪ್ಪಾಳಿಯನ್ನು ಹೊಡೆದು ಈತನನ್ನು ಬಿಡಿದವನಿಂದ ಅಪೇಕ್ಷೆಗೀಡು ಮಾಡಿ ನನ್ನನ್ನು ಜರಿದು ಮಾತನಾಡಲಿಲ್ಲವೇ ಮದಹಂಗ? ಅದಕ್ಕಾಗಿಯೇ ನನಗೆ 7 ವರ್ಷಗಳ ಕಾಲ ಕೊಡಬಾರದ ಕಷ್ಟವನ್ನು ಕೊಟ್ಟು ನಿನ್ನನ್ನು ಕಾಡಿಸಿ ನಡೆಸಬೇಕಾಯಿತು ವಿಕ್ರಮ. ಹೋಗಲಿ, ಒಂದೇ ಮನಸ್ಸಿನಿಂದ ಒಂದೇ ಜ್ಞಾನದಿಂದ ನನ್ನನ್ನು ಜ್ಞಾನಿಸುವನಾಗು. ಅಂದು ಹೋದ ಕರಾಚರಣೆಗಳು ನಿನಗೆ ಅತಿ ಶೀಘ್ರದಲ್ಲೇ ಲಭಿಸುವ ವಿಕ್ರಮ. ಜೈ ಕಲಿಮಾಯೆ, ಜೈ ಕಲಿಮಾಯೆ. ದೇವರ ಪಾದಕ್ಕೋಯಿಂದು, ದೇವರ ಪಾದಕ್ಕೋಯಿಂದು, ದೇವರ ಪಾದಕ್ಕೋಯಿಂದು. ವಂದಿಸುವೆನು ಶನಿದೇವ, ವಂದಿಸುವೆನು ಶನಿದೇವ. ಸುಂದರ ಪಾದಂಚರಂಗಳಿಗೆ ನಾನು ನಮಿಸುವೆನು ದೇವಾ. ಪರಮಾತ್ಮ,
ಪರಮಾತ್ಮ, ಕೊನೆಯದಾಗಿ ನನ್ನೊಂದು ವರವು ದೇವ. ಅದೇನು ಕೇಳುವ ವಿಕ್ರಮ? ಪರಮಾತ್ಮ, ಪ್ರತಿ ಸೋಮವಾರ, ಪ್ರತಿ ಗುರುವಾರ, ಪ್ರತಿ ಶನಿವಾರ ನಿನ್ನ ಸೇವಾರುದಿಯು ನನ್ನ ಅರಮನೆಯಲ್ಲಿ ನಡೆದುಕೊಂಡು ಬರುವಂತೆ ನನಗೆ ವರವನ್ನು ನೀಡು ದೇವ. ವಿಕ್ರಮ, ಪ್ರತಿ ಸೋಮವಾರ, ಪ್ರತಿ ಗುರುವಾರ, ಪ್ರತಿ ಶನಿವಾರವೂ ನನ್ನ ಸೇವವೃತ್ತಿಯು ನಿನ್ನ ರಾಜಮಂದಿರದಲ್ಲಿ ನಡೆದುಕೊಂಡು ಬರುವಂತೆ ನಿನಗೆ ವರವನ್ನು ಕೊಟ್ಟಿರುವನು ವಿಕ್ರಮ. ನನಗಿನ್ನು ವಿಳಂಬವಾಯಿತು, ನಾನಿನ್ನು ಬರುತ್ತೇನೆ ವಿಕ್ರಮ. ಜೈ ಕಲಿಮಾಯೆ, ಜೈ ಕಲಿಮಾಯೆ. ಅಪ್ಪಾಜಿ, ನನ್ನನ್ನು ಈ ಮಹಾತ್ಮರಿಗೆ ಕೊಟ್ಟು ಲಗ್ನವನ್ನಾಗಿ ಮಾಡಿಕೊಡಿ. ಅಮ್ಮ ಶಾಂತಳಾಗು. ಮಹಾತ್ಮರೇ, ಮಹಾತ್ಮರೇ, ನಿಮ್ಮ ಕೈ ಕಾಲುಗಳು ಬಂದ ಬಗೆ ಹೇಗೆ? ಮಹಾರಾಜರೇ, ಅಂದು ಶೆಟ್ಟರ ಮನೆಯಲ್ಲಿ ಕಳ್ಳನೆಂದು 2 ಅಕ್ಷರದಿಂದ ನನ್ನ ಕೈಕಾಲುಗಳನ್ನು ಕಳಿಸಿದಿರ. ಆ ಪರಮಾತ್ಮನ ಕರ್ಣ ಕಟಾಕ್ಷದಿಂದ ನನಗೆ ಕೈಕಾಲುಗಳು ಲಭಿಸಿದವು. ಹಾಗಾದರೆ ನುಂಗಲ್ಪಟ್ಟ ಪಕ್ಷಿಯು ಜೀವದಿಂದ ಹಾರು ಬಂದು ಸಟ್ಟರ ಮಗಳ ಮುತ್ತಿನ ಹಾರು ಉಗುಳಿದರೆ ಆಗ ನಿಮ್ಮ ಸತ್ಯವಂತರೇ ಸರಿ. ಹಾಗಾದರೆ ನಡೀರಿ, ನಂದೈ ಶೆಟ್ಟರ ಮನೆಗೆ ಹೋಗೋಣ. ಹಾಗೆ ಆಗಲಿ. ಮಾಡ್ರಪ್ಪ. ಮುತ್ತಿನಾರ ಪರಮಾತ್ಮ, ಅಂದು ಕಳ್ಳನೆಂದು 2 ಅಕ್ಷರದಿಂದ ನನಗೆ 2 ಅಕ್ಷರದ ಹೊರೆಯನ್ನು ಒರೆಸಿದೆಯಲ್ಲ ಪರಮಾತ್ಮ, ಈಗ ಅದೇ ಭಾರವನ್ನು ಇಳುಕಬೇಕೆಂದು ಶೆಟ್ಟರ ಮಗಳ ಮುತ್ತಿನಾರವನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವೆನು. ಆಹಾ ಪರಮಾತ್ಮ, ಇಂದಿಗೆ ನಾನು ಧನ್ಯನಾದೆನು. ಶೆಟ್ಟರೆ, ಚಂದ್ರಸೇನ ಮಹಾರಾಜರೇ, ಇದೇನು ನೋಡಿರಿ? ನಂದೈ ಶೆಟ್ಟರೆ, ಇದೇನು ನೋಡಿ ನಿಮ್ಮ ಮಗಳ ಮುತ್ತಿನ ಹಾರವನ್ನು? ಮಹಾಪ್ರಭು, ನಾನು ಅರಿಯದೆ ಮಾಡಿದ ಅಪರಾಧವನ್ನು ಕ್ಷಮಿಸಿ ಕಾಪಾಡಬೇಕೆಂದು ಸ್ಥಿರವಾಗಿ ಬೇಡಿಕೊಳ್ಳುತ್ತೇನೆ. ಚಂದ್ರಸೇನ ಮಹಾರಾಜರೇ, ಇದು ನಿಮ್ಮ ತಪ್ಪಲ್ಲ, ಎಲ್ಲ ಕಲಿಯ ಪುರುಷನ ಮಾಯೆಯಿಂದ ಉಂಟಾದ ತೊಂದರೆಗಳು. ಹಾಗಾದರೆ ನಾನು ಅರಿಯದೆ ಮಾಡಿದ ಅಪರಾಧಕ್ಕಾಗಿ ನನ್ನ ಮಗಳಾದ ಪದ್ಮಾವತಿಯನ್ನು ಲಗ್ನ ಮಾಡಿಕೊಳ್ಳಬೇಕೆಂದು ಕರಮುಗಿದು ಬೇಡಿಕೊಳ್ಳುವೆನು. ನಿಮ್ಮ ಇಷ್ಟದಂತೆ ಆಗಲಿ. ಯಾರನ್ನ? ಅದು ಖಂಡಿತ ಸಾಧ್ಯವಿಲ್ಲ. ವಿಕ್ರಮ, ಪದ್ಮಾವತಿಯನ್ನು ಲಗ್ನವಾಗಬೇಡ, ಆಲಾಳಿಕೆಯನ್ನು ಸಹ ಲಗ್ನವಾಗಲೇಬೇಕು ವಿಕ್ರಮ. ಇದು ನನ್ನ ಆಜ್ಞಾನುಸಾರ. ಪರಮಾತ್ಮ, ಪದ್ಮಾವತಿಯನ್ನು ಲಗ್ನವಾದ ಮೇಲೆ ಹಾಲೋಲಿಕೆಯನ್ನು ಲಗ್ನವಾಗಂತೆ ಪರಮಾತ್ಮನು ನುಡಿಯುತ್ತಿರುವನಲ್ಲ. ನಂದೈ ಶೆಟ್ಟರೆ, ಚಂದ್ರಸೇನ ಮಹಾರಾಜರೇ, ಇನ್ನು ಲಗ್ನದ ವಿಚಾರವು ನೆರವೇರಲಿ. ಹಾಗೆ ಆಗಲಿ. ಇನ್ನೊಂದು ಆರೈತು. ಇನ್ನೊಂದು ಆರ ಬೇಕಲ್ವಾ? ಅಲ್ಲಿ ಆರ ಆಯ್ತು, ಕೊಡಿ ಒಂದು. ಕೊಡಿ. ಇಲ್ಲಿ ಆಯ್ತು. ಇರಪ್ಪ, ಇನ್ನು ಆರತಿ ಮಾಡೋಣ. ಸುಂದರ ಪ್ರೇಮದಿಂದಲಿ ಪುಷ್ಪಹಾರವಾಗುವೆ, ಸುಂದರ ಪ್ರೇಮದಿಂದಲಿ ಪುಷ್ಪಹಾರವಾಗುವೆ, ಹಾರ ಹಾಕುವೆ ಪ್ರಾಣ ಕಾಂತನ, ಹಾರ ಹಾಕುವೆ ಪ್ರಾಣ ಕಾಂತನ, ಪ್ರಾಣ ಕಾಂತನ ಕೊರಳಿಗೆ ಸುಂದರ ಮಾಂಗಲ್ಯ ಧರಿಸುವೇನ ವರ ತರುಣಿಯ ಕೊರಳಿಗೆ ಮಾಂಗಲ್ಯ ಧರಿಸುವೇನ. ಮಾಂಗಲ್ಯ ಧರಿಸುವೆ ವರ ತರು
ತಟ್ಟೆ ತಟ್ಟೆ ಕೊಡ್ರಿ, ಕರ್ಪೂರ ಕೊಡ್ರಿ 2. ಫಲಿಸಿತು ಬರ್ರಿ. ಆರತಿ ಬೆಳಗೋಣ, ಊರಂದಾರತಿ ಬೆಳಗೋಣ, ಆರತಿ ಬೆಳಗೋಣ, ಊರಂದಾರತಿ ಬೆಳಗೋಣ, ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆಯ ಮಾಡೋಣ. ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆಯ ಮಾಡೋಣ. ತಂದೆಯು ನೀನಪ್ಪ, ತಾಯಿಯು ನೀನಪ್ಪ, ತಂದೆಯು ನೀನಪ್ಪ, ತಾಯಿಯು ನೀನಪ್ಪ, ಬಂದು ಬಳಗ ಎಲ್ಲವೂ ನೀನಪ್ಪ, ಎಲ್ಲವೂ ನೀನಪ್ಪ. ಬಂದು ಬಳಗ ಎಲ್ಲವೂ ನೀನಪ್ಪ, ಎಲ್ಲವೂ ನೀನಪ್ಪ. ಆರತಿ ಬೆಳಗೋಣ, ಆರತಿ ಬೆಳಗೋಣ, ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆ ಮಾಡೋಣ. ಆರತಿ ಬೆಳಗಿ ಸ್ವಾಮಿಯ ಪಾದವ ಬೇಡೋಣ. ಮಧ್ಯ ಕಾಕವಾಹನದೇ ಕಲಿಯ ಪುರುಷಾನೇ, ಕಾಕವಾಹನದೇ ಕಲಿಯ ಪುರುಷಾನೇ, ತಾರೆ ಮರದ ಶನಿದೇವರಿಗೆ ಆರತಿ ಬೆಳಗೋಣ. ತಾರೆ ಮರದ ಶನಿದೇವರಿಗೆ ಆರತಿ ಬೆಳಗೋಣ. ಆರತಿ ಬೆಳಗೋಣ, ಆರತಿ ಬೆಳಗೋಣ, ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆ ಮಾಡೋಣ. ಆರತಿ ಬೆಳಗಿ ಸ್ವಾಮಿಯ ಪಾದವ ಪೂಜೆ ಮಾಡೋಣ. ಪಾದವ ಪೂಜೆಯ ಮಾಡೋಣ. ಗೋವಿಂದ 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 ಹರಗರ ಮಾದೇ